ಎಲ್ರಿಗೂ ನಮಸ್ಕಾರ. ಇವತ್ತು ಮೊಣ್ಣೆತ್ತಿನ ಅಮಾವಾಸ್ಯೆ, ಆಮೇಲೆ ಮೊಣ್ಣಿನ ಎತ್ತುಗಳು ಮಾಡಿ ಪೂಜೆ ಮಾಡ್ತೀವಿ. ಇವತ್ತು ನಮ್ಮ ಕಡೆ ಎಲ್ಲ ಉತ್ತರ ಕರ್ನಾಟಕದ ಕಡೆ ಎಲ್ಲ ಮಾಡ್ತಾರೆ, ಮತ್ತು ಬೇರೆ ಬೇರೆ ಕಡೆಯೂ ಮಾಡ್ತಿರ್ಬೋದು. ಆದ್ರೆ ನಮ್ಮಲ್ಲಿ ಈ ಥರ ಮೊಣ್ಣಿನವೇ ಇರ್ತಾವೆ. ಯಾವುದು ಬಣ್ಣ ಸುಣ್ಣ ಏನೂ ಹಚ್ಚಿರಂಗಿಲ್ಲ, ಪ್ಯೂವರ್ ಬಣ್ಣ ಇದು ಮೊಣ್ಣಿಂದು. ಆಮೇಲೆ ಕುಂಬಾರ ಮನೆ ಒಳಗೆ ಮಾಡಿಕೊಡ್ತಾರೆ. ಇವನ್ನ ನಾವು ಅಲ್ಲಿ ಹೋಗಿ ತೊಗೊಂಬರ್ತೀವಿ. ಅವಾಗೆಲ್ಲ ಜೋಳ ಗೀಳ ಕೊಡ್ತಾ ಇರ್ತಿದ್ವಿ. ಈಗೆಲ್ಲ ಅವರು ರೊಕ್ಕಕ್ಕೆ ಮಾರ್ತಾರೆ. ನಾವು ರೊಕ್ಕ ಕೊಟ್ಟೆ ತೊಗೊಂಬಂದುಬಿಡ್ತೀವಿ. ಸಿಟಿ ಒಳಗೆಲ್ಲ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಅಂತೇಳಿ ಅವು ಕಲರ್ದು ಸಿಮೆಂಟಿಂದು ಏನೇನೋ ಮಾಡ್ತಾರೆ. ಆದರೆ ಅವನ್ನಿಟ್ಟು ಪೂಜೆ ಮಾಡೋದಕ್ಕಿಂತ ಈ ಥರ ಇಟ್ಟು ಈ ಥರ ಮೊಣ್ಣಿನೂ ಪೂಜೆ ಮಾಡೋದೇ ಶ್ರೇಷ್ಠ ಅಂತ ನಾವು ಅಂದ್ಕೊಂಡೀವಿ. ಎಲ್ಲರೂ ಹೇಳ್ತಾರೆ ಹಿರಿಯರೆಲ್ಲ. ಆ ಥರ ನಾವು ಇವತ್ತು ಮೊಣ್ಣೆತ್ತಿನ ಅಮಾವಾಸ್ಯೆ ಪೂಜೆ ಮಾಡೀವಿ. ಈಗ ಇದಕ್ಕೆ ನೈವೇದ್ಯ ಅದು ಎಲ್ಲ ಮಾಡೀವಿ, ಅಡುಗೆ ಮಾಡಿ ನೈವೇದ್ಯ ಮಾಡೀವಿ. ಪೂಜೆ ನೈವೇದ್ಯ ಎಲ್ಲ ಮುಗಿಸ್ಕೊಂಡು ಮಂಗಳಾರತಿ ಮಾಡೋ ಟೈಮಿಗೆ ನಾನು ವಿಡಿಯೋ ಮಾಡೀನಿ. ಪೂರ್ತಿ ಅಡುಗೆ ವಿಡಿಯೋ ಮಾಡೋಕ್ಕಾಗಿಲ್ಲ, ಮತ್ತೊಂದು ಸಲ ಮಾಡಿ ತೋರಿಸ್ತೀನಿ ಅಂತ ಇವಾಗ ನಾವು ಮಂಗಳಾರತಿ ಮಾಡ್ತೀವಿ. ಶುಭ ಮಂಗಳಂ ತೊಳಗದಾತಿಯ ತುಂಬೋ ಕೆಲವು ತಳಗೆಯಲು ಕೊಳಗದಲ್ಲಿ ಹಣಗಳನ್ನು ಅಳತಿಕೊಂಬ ಇಲ್ಲ ಕಾಸು ಎಂದು ಸುಳ್ಳು ಮಾತಾಡಿದರೆ ಎಲ್ಲವನು ಕಸಕೊಂಬ ಕಳ್ಳ ದೊರೆಗೆ ಜಯ ಮಂಗಲಂ ನಿತ್ಯ ಶುಭ ಮಂಗಲಂ. ತನ್ನ ನೋಡೇನೆಂದು ಮುನ್ನೂರುಗಾವುದು ಬಾರಿ ತನ್ನ ಗೂಡಿಯ ಪೊಕ್ಕ ಜನರಿಗೆಲ್ಲ ಹಣ್ಣು ಹೂಗಳು ಕಸಿದು ತನ್ನ ದರ್ಶನ ಕೊಡ ಬೆನ್ನೊಡೆಯ ಒಯ್ಯುವ ಅನ್ಯಾಯಕ ಜಯ ಮಂಗಲಂ ನಿತ್ಯ ಶುಭ ಮಂಗಲಂ. ಗಿಡ್ಡ ಹಾರವನಾಗಿ ಬಡ್ಡಿ ದಾನವ ಬೇಡಿ ದುಡ್ಡು ಕಾಸುಗಳಿಗೆ ಕೈಯ ನೀಡಿ ಅಡ್ಡವಿದ್ದ ಜನರ ವಿಡ್ಡೂರಗಳ ಕಳೆದು ದೊಡ್ಡವರ ಮಾಡ್ಪ ಶ್ರೀ ವಿಜಯ ವಿಠಲ ಜಯ ಮಂಗಲಂ ನಿತ್ಯ ಶುಭ ಮಂಗಲಂ. ಜಯ ಮಂಗಲಂ ನಿತ್ಯ ಜಯ ಮಂಗಲಂ ನಿತ್ಯ ಶುಭ ಮಂಗಲಂ. ಈ ಥರ ನಾವೆಲ್ಲ ಪೂಜೆ ಅದು ಎಲ್ಲ ಮಾಡಿಕೊಂಡು ನಾವು ಮೊಣ್ಣೆತ್ತಿನ ಅಮಾವಾಸ್ಯೆ ದಿನ ಮೊಣ್ಣೆತ್ತಿನ ಪೂಜೆ ಮಾಡಿದ್ವಿ. ನೀವು ಹೆಂಗೆ ಮಾಡಿದ್ರಿ, ನೀವು ಯಾವ ಥರ ಎತ್ತು ತಂದಿದ್ರಿ, ಯಾವ ಥರ ಪೂಜೆ ಮಾಡಿದ್ರಿ ಅಂತ ತಿಳಿಸುತ್ತೆ ಬರ್ರಿ. ಶೇರ್ ಮಾಡಿರಿ, ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ನಾವೇನದಲ್ಲ ಇದನ್ನು ಮನೆಯೊಳಗೆ ಹುಡುಗರು ಇದ್ದು ಅಂತಂದ್ರೆ ನಾಳೆಗೆ ಏನದಲ್ಲ ಮೊನ್ನೆ ಈಗ ಕಾರುಣ್ಯ ದಿನ ಎತ್ತುಗಳು ಹೆಂಗೆ ಕರಿ ಹರಿತಾರೆ ಹಂಗೇನದ ಹುಡುಗರು ಮನೆಯೊಳಗೆ ಇದಕ್ಕೆಲ್ಲ ಬಣ್ಣ ಹಚ್ಚಿ ಚುರುಮರಿ ಸರ ಹಾಕಿ ಆಮೇಲೆ ಮೆಣಸಿನ್ಕಾಯಿ ಕೊಂಬಿಗೆಲ್ಲ ಸಿಗಿಸ್ಬಿಟ್ಟು ಮಗಡ ಹಾಕಿ ಏನೇನೋ ಅಲಂಕಾರಗಳೆಲ್ಲ ಮಾಡ್ತಾವೆ. ಸಣ್ಣ ಹುಡುಗರು ಮನೆಯಾಗಿದ್ದರೆ ಮಾಡಿಬಿಟ್ಟು ಚುರುಮರಿ ಶೇಂಗಾ ಪುಟಾಣಿ ಬೆಲ್ಲ ತೊಗೊಂಡೋಗಿ ಓಣ್ಯಾಗೆಲ್ಲ ಹುಡುಗರು ಸೇರಿಕೊಂಡು ಮೊಣ್ಣೆತ್ತಿನ ಕರಿ ಹರಿದು ಅಂತ ತಿಳ್ಕೊಂಡು ಸಾಯಂಕಾಲ ನಾಳೆಗೆ ಇವತ್ತಲ್ಲ ಇವತ್ತು ಪೂಜೆ ಅದು ಮಾಡಿ ಇಟ್ಟುಬಿಡ್ತೀವಿ ಇಷ್ಟೇ. ನಾಳೆಗೆ ಏನದಲ್ಲ ಹುಡುಗರೆಲ್ಲ ಹೋಗಿ ಅಗಸಿ ಒಳಗೆ ಓಣ್ಯಾಗೆಲ್ಲ ಹುಡುಗರು ಸೇರಿಕೊಂಡು ಮೊಣ್ಣೆತ್ತಿನ ಕರಿ ಹರ್ಕೊಂಡು ಬರ್ತಾವೆ. ಇದು ನಮ್ಮ ಕಡೆ ಎಲ್ಲ ಪದ್ಧತಿ, ಒಂದು ವಾಡಿಕೆ ಅದ. ನಮ್ಮ ಮನೆಯೊಳಗೆ ಮಕ್ಕಳೆಲ್ಲ ಸಣ್ಣವಿದ್ದಾಗ ಮಾಡ್ತಿದ್ರು. ಈಗೆಲ್ಲ ದೊಡ್ಡವರಾಗಿಬಿಟ್ರೆ ಅವ್ರೇನು ಮಾಡೋಂಗಿಲ್ಲ. ಇವನ್ನೆಲ್ಲ ನಾವು ಏನು ಮಾಡ್ತೀವಿ ಇವತ್ತು ಪೂಜೆ ಮಾಡಿ ನಾಳೆಗೆ ಹಾಗೆ ಎತ್ತಿಟ್ಬಿಡ್ತೀವಿ ನೋಡಿರಿ. ನೀವು ಯಾವ ಥರ ಮಾಡಿದ್ರಿ ಅಂತ ಹೇಳ್ತೀರಲ್ಲ. ಮತ್ತು ಸಿಗೋಣ ನಾಳೆ ಮತ್ತೊಂದು ಒಳ್ಳೆಯ ವಿಡಿಯೋದೊಂದಿಗೆ. ಅಲ್ಲಿವರೆಗೂ ಧನ್ಯವಾದ.